ಸರ್ ಈಗ ನೀವು ನೋಡ್ತಿರೋಕೆ ಮೊಬೈಲ್ ಒಂದು ದೊಡ್ಡ ಅಡಿಕ್ಷನ್ ಆಗಿಬಿಟ್ಟಿದೆ ಮಕ್ಕಳಿಗೆ. ಸೊ ಆ ಮೊಬೈಲ್ ಅಡಿಕ್ಷನ್ನು ನಾವು ಅದನ್ನು ನೋಡ್ತಾನೆ ಇನ್ನೂ ಜಾಸ್ತಿನೇ ಆಗ್ತಾನೆ ಇದೆ. ಮೊಬೈಲ್ ಅಡಿಕ್ಷನ್ ಫ್ರೀ ಇಂಟರ್ನೆಟ್ ಇರ್ಬೋದು, ಪ್ರತಿಯೊಂದು ಇದರಿಂದ. ಸೊ ನಮಗೆ ಗೊತ್ತಾಗಿದೆ ಮೊಬೈಲ್ ಮಕ್ಕಳು ತುಂಬ ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಆ ಒಂದು ಬಿಹೇವಿಯರಿಂದ ಮಕ್ಕಳನ್ನ ಒಳಗಡೆ ಹೇಗೆ ತೊಗೊಂಬರ್ಬೋದು ಸರ್? ಯಾವುದಾದ್ರೂ ಪಿಕ್ಸ್ ಕೊಡ್ತೀರಾ? ಮೊಬೈಲ್ ಅಡಿಕ್ಷನ್ ತುಂಬ ಕಾಮನ್ ಆ್ಯಂಡ್ ನಾವು ಕೂಡ ಈಗ ಮೊಬೈಲ್ ಇಲ್ದೇ ಇರ್ಲಿಕ್ಕೆ ಆಗಲ್ಲ ಅಲ್ವಾ? ಸೊ ಬೇರೆಯವರಿಗೆ ಬುದ್ಧಿ ಹೇಳೋದು ತುಂಬ ಸುಲಭ. ನೀವು ಇಷ್ಟು ಸ್ಕ್ರೀನ್ ಯೂಸ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ ಅಂತ. ನಮ್ಮ ಫೋನೇ ಸ್ವಿಚ್ ಆಫ್ ಆಯ್ತು ಅಂದ್ರೆ ನಮ್ಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗಿದೆ, ಇಟ್ ಇಸ್ ಬಿಕಮ್ ನೆಸೆಸರಿ ಇವಿಲ್ಲ, ಅದು ಇಲ್ಲದೇ ಇರಲಿಕ್ಕಾಗಲ್ಲ. ಅದೇ ರೀತಿ ಮಕ್ಕಳಿಗೆ ಮೊಬೈಲನ್ನು ಯೂಸ್ ಮಾಡಲೇಬೇಡಿ ಅಂತಲೂ ಹೇಳಲಿಕ್ಕಾಗಲ್ಲ. ನೀವು ಯಾವುದ್ರ ಮೇಲೆ ಕಂಪ್ಲೀಟ್ ಕಡಿವಾಣ ಹಾಕ್ತಿರಲ್ಲ, ಮಕ್ಕಳು ಅದಕ್ಕೆ ಬೈಪಾಸ್ ರೂಟ್ ಹಿಡ್ಕೊಂಡು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಬೇರೆ ಮನೆಗೆ ಹೋಗಿ ನೋಡ್ತಾರೆ. ಸೊ ಇಟ್ಸ್ ಬೆಟರ್ ಟು ಲಿಮಿಟ್ ಇಟ್, ಕಂಟ್ರೋಲ್ ಇಟ್ ಆ್ಯಂಡ್ ಹ್ಯಾವ್ ಅ ಫ್ರೂಟ್ಫುಲ್ ಯೂಸ್ ಔಟ್ ಆಫ್ ಇಟ್. ಸೊ ನೀವೇನು ಮಾಡ್ಬೋದಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರು ಟೀನೇಜರ್ಸ್, ಫಾರ್ ಎಕ್ಸಾಂಪಲ್ ಈಗ ಎಸ್ಪೆಷಲಿ ಟೀನೇಜರ್ಸ್ ಹೈಸ್ಕೂಲಲ್ಲಿ ಇರ್ಬೋದು, ಕಾಲೇಜಸಲ್ಲಿ ಇರ್ತಾರಲ್ವ. ಸೊ ಅವರಿಗೆ ಇರೋದು ಮೇನ್ ಧ್ಯೇಯ ಅಥವಾ ಗೋಲ್ ಇರೋದೇನು, ಸದ್ಯ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು, ಸೊ ಸ್ಟಡೀಸ್ ಚೆನ್ನಾಗಿ ಆಗಬೇಕು. ಸೊ ನಾವೇನು ಮಾಡಬೇಕಂದ್ರೆ, ಯಾವ ರೀತಿ ಸ್ಟಡೀಸಿಗೆ ಒಂದು ಶೆಡ್ಯೂಲ್ ಹಾಕ್ತೀವೋ ಅದೇ ರೀತಿ ಮೊಬೈಲ್ ಯೂಸಿಗೂ ಅದ್ರ ಜೊತೆಗೆ ಒಂದು ಶೆಡ್ಯೂಲ್ ಹಾಗೆ ಕೊಡಬೇಕು. ಸೊ ಒಂದು ಡೈಲಿ ಒಂದು ಲಿಮಿಟ್ ಇರ್ಬೋದು, ಅಥವಾ ವೀಕ್ಲಿ ಒಂದಿಷ್ಟು ಗಂಟೆ ಲಿಮಿಟ್ ಇರ್ಬೋದು. ಎಷ್ಟೊಂದು ಆ್ಯಪ್ಸ್ ಇದ್ದಾವೆ ಇತ್ತೀಚಿನ ಕಾಲದಲ್ಲಿ. ಮೊಬೈಲ್ ಒಳಗಡೆನೇ ಲೋಡೆಡ್ ಆ್ಯಪ್ಸ್ ಬರ್ತವೆ, ಅದು ಮೆಜರ್ ಮಾಡಿ ಕೊಡುತ್ತೆ. ಈ ವಾರದಲ್ಲಿ ಎಷ್ಟು ಗಂಟೆ ಯೂಸ್ ಆಯಿತು, ಪ್ರತಿದಿನ ಎಷ್ಟು ಗಂಟೆ ಮೊಬೈಲ್ ಸ್ಕ್ರೀನ್ ಟೈಮ್ ಯೂಸ್ ಮಾಡಿದ್ದಾರೆ, ಯಾವ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಇರ್ಬೋದು, ಅಥವಾ ಎಲ್ಲಿ ಹೋಗಿ ಅವರು ಎಷ್ಟು ಹೊತ್ತು ಯೂಸ್ ಮಾಡಿದ್ದಾರೆ ಅಂತ ಎಲ್ಲ ತೋರಿಸುತ್ತೆ. ಸೊ ಇದರಿಂದ ಇದು ನೀವು ಏನು ಮಾಡಬೇಕಂದ್ರೆ, ಒಂದು ಆ್ಯಸ್ ಅ ಪ್ಲ್ಯಾನ್ ನಿಮ್ಮ ಟೀನೇಜರ್ ಜೊತೆಗೆ ಕೂತ್ಕೊಂಡು ನೀವು ಮತ್ತು ಆ ಟೀನೇಜರ್ ಇಬ್ಬರು ಸೇರಿ ಈ ಪ್ಲ್ಯಾನನ್ನು ಮಾಡಬೇಕು. ಸೊ ಇದರಲ್ಲಿ ಬರೀ ನೀವು ಡಿಸೈನ್ ಮಾಡಿ ತಗೋ ಇದು ಹೀಗೆ ಮಾಡೋ, ಇಲ್ಲಾಂದ್ರೆ ನೋಡಂತ ಹಾಗೆ ಹೇಳೋದಲ್ಲ. ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಡಿಸ್ಕಸ್ ದಟ್, ಸಿ ದಿಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ನಿನ್ನ ಆರೋಗ್ಯಕ್ಕೆ ಚೆನ್ನಾಗಲ್ಲ, ಮತ್ತು ಇಷ್ಟು ಗಂಟೆ ನಿಂಗೆ ವಾರಕ್ಕೆ ಇಷ್ಟು ಅವರ್ಸನ್ನು ಇಡೋಣ. ಸೊ ಇದರಲ್ಲಿ ನೀನು ಜಾಗ್ರತೆಯಿಂದ ಎಲ್ಲಿ ಬೇಕೋ ಅದನ್ನು ಮಾತ್ರ ನೋಡಲಿಕ್ಕೆ ಯೂಸ್ ಮಾಡ್ಬೋದು, ಜಾಸ್ತಿ ಇಲ್ಲ ಅಂತ ಹೇಳಬೇಕು. ಸೊ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ಸು ಬರ್ತವೆ, ನೀವು ಕಂಟ್ರೋಲ್ ಇಡ್ಬೋದು, ನಿಮಗೂ ಬರುತ್ತೆ ಇನ್ಫಾರ್ಮೇಷನ್ ಎಷ್ಟು ಯೂಸ್ ಮಾಡ್ತಾ ಇದ್ದೀರ ಅಂತ. ಅದೇ ರೀತಿ ನೀವು ಕೆಲವೊಂದು ನೋ ಮೊಬೈಲ್ ಝೋನ್ಸ್ ಅಂತ ಮಾಡ್ಬೋದು ಮನೆಯಲ್ಲಿ. ಉದಾಹರಣೆಗೆ ಡೈನಿಂಗ್ ಟೇಬಲ್ ಊಟ ಟೈಮಿಗೆ ನಾವು ಕೊಡಲ್ಲ, ಓಕೆ. ಅಥವಾ ಎಲ್ಲಾದರೂ ಹಾಲಲ್ಲಿರ್ಬೋದು, ಅಥವಾ ಬೆಡ್ರೂಮಲ್ಲಿರ್ಬೋದು. ಬೆಡ್ರೂಮಲ್ಲಿ ಮಲಗುವಾಗೆಲ್ಲ ಏನಾಗುತ್ತೆ, ಎಷ್ಟೊಂದು ಜನ ಮೊಬೈಲನ್ನು ಚೆಕ್ ಮಾಡ್ತಾ ನೋಡ್ತಾ ನಿದ್ದೆ ತುಂಬ ಲೇಟ್, 11:30, 12 ಗಂಟೆ, 12:30 ಮಲಗೋದು. ಮಾರನೇ ದಿನ ಲೇಟಾಗಿ ಇರ್ತಾರೆ, ಓದ್ಲಿಕ್ಕೆ ಆಗಲ್ಲ. ಸೊ ಎಫೆಕ್ಟ್ ಆಗುತ್ತೆ. ಸೊ ಬೆಡ್ರೂಮಲ್ಲಿ ನೋ ಯೂಸ್ ಆಫ್ ಮೊಬೈಲ್ ಫೋನ್ಸ್, ಸೊ ಹಾಗೆ ಹೇಳ್ಬೋದು. ಪ್ಲಸ್ ಮೊಬೈಲ್ ಫೋನ್ಸನ್ನು ಕೂಡ ನೀವು ಹೇಗೆ ಲಿಂಕ್ ಮಾಡ್ಬೋದು ಅಂದರೆ, ನೋಡಿ ಈ ಸಲ ನೀವು ಇಷ್ಟು ಅವರ್ಸ್ಗಿಂತ ಹೆಚ್ಚಿಗೆ ಯೂಸ್ ಮಾಡಿದರೆ ನೀನು ಯಾವುದಾದ್ರೂ ಒಂದು ಏನಾದರೂ ಒಂದು ಸಿಗಬೇಕಿತ್ತು, ಅಥವಾ ಏನಾದರೂ ಒಂದು ಸಮ್ ಬೆನಿಫಿಟ್ಸ್ ವಿಲ್ ಬಿ ಟೇಕನ್ ಅವೇ, ಆ್ಯಂಡ್ ದ್ಯಾಟ್ ಆಲ್ಸೋ ವಿಲ್ ಬಿ ಡಿಸೈಡೆಡ್ ವಿತ್ ದ ಟೀನೇಜರ್. ಅಂದರೆ ಅವರೇ ಹೇಳಲಿ, ಓಕೆ ನಾನು ಈ ವಾರ ಜಾಸ್ತಿ ಯೂಸ್ ಮಾಡಿದರೆ ಯಾವುದನ್ನು ನಾನು ಮಾಡಲ್ಲ. ಅಥವಾ ಫಾರ್ ಎಕ್ಸಾಂಪಲ್, ನಾನು ಈ ವಾರ ಹೊರಗಡೆ ಹೋಗೋನಿದ್ದೆ ಫ್ರೆಂಡ್ಸ್ ಜೊತೆಗೆ, ನಾನು ಇಷ್ಟು ಅವರ್ಸ್ ಜಾಸ್ತಿ ಯೂಸ್ ಮಾಡಿದರೆ ಅವ್ರ ಜೊತೆಗೆ ಹೋಗಲ್ಲ. ಸೊ ಲೆಟ್ ದ್ಯಾಟ್ ಪರ್ಸನ್ ಡಿಸೈಡ್. ಇಟ್ಸ್ ಬಿಕಾಸ್ ಯು ಆರ್ ಟ್ರೈನಿಂಗ್ ದ ಬ್ರೈನ್ ಟು ಬಿ ಡಿಸಿಪ್ಲಿನ್ ಅಲ್ವಾ? ಸೊ ಡಿಸಿಪ್ಲಿನಿಗೆ ತುಂಬ ಮುಖ್ಯ ಆಗುತ್ತೆ. ಸೊ ನೀವು ಒಂದು ಏರಿಯಾಸ್ ಮಾಡಿ ಎಲ್ಲಿ ಯೂಸ್ ಆಗಲ್ಲ, ಶೆಡ್ಯೂಲ್ ಮಾಡಿ. ಅದೇ ರೀತಿ ಸ್ಟಡೀಸಿಗೆ ಶೆಡ್ಯೂಲ್ ಇರುತ್ತೆ, ಮೊಬೈಲ್ ಯೂಸಿಗೆ ಶೆಡ್ಯೂಲ್ ಇರುತ್ತೆ. ವಾರಕ್ಕೆ ಒಂದಿಷ್ಟು ಲಿಮಿಟ್ ಅಂತ ಹಾಕಿ, ನನಗೆ ಅನ್ಸುತ್ತೆ ಇಷ್ಟು ಮಾಡಿದರೆ ಇಟ್ ಶುಡ್ ಬಿ ಇನಫ್ ಟು ಕಂಟ್ರೋಲ್. ಈಗ ಮೊಬೈಲ್ ಅಡಿಕ್ಷನ್ ಇದೆ ಅಂತ ಗೊತ್ತಾದ್ಮೇಲೆ ಅವ್ರ ಹತ್ರ ಮೊಬೈಲ್ ಕಿಸ್ಕೊಳ್ಳೋಕ್ಕಿಂತ, ಸೊ ನಾವು ಒಂದು ಸ್ವಲ್ಪ ಟೈಮ್ ಲಿಮಿಟ್ ಮಾಡಿ ಅವರಿಗೆ ಫ್ರೀಡಮ್ ಕೊಡ್ತಿದ್ದೇನೆ ಅಂತಂದರೆ ಸೊ ಬೆಟರ್. ಯಾವುದು ನೋಡಿ, ಒಂದು ವಸ್ತುವಿಗೆ ಮನುಷ್ಯ ಡಿಪೆಂಡೆಂಟ್ ಆಗಿದ್ದಾನಂದರೆ, ಅದಕ್ಕೆ ಅವನಿಗೆ ಅಡಿಕ್ಷನ್ ಡೆವಲಪ್ ಆಗಿದೆ ಅಂದರೆ, ಸಡನ್ನಾಗಿ ಅದನ್ನು ತೆಗೆದಾಗ ನ್ಯಾಚುರಲಿ ಬಿಹೇವಿಯರಲ್ಲಿ ವ್ಯತ್ಯಾಸ ಬರುತ್ತೆ, ಜಗಳ ಆಗುತ್ತೆ, ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತವೆ. ಸೊ ಫಸ್ಟ್ ಆಫ್ ಆಲ್ ಆ ಮನುಷ್ಯನಿಗೆ ಅರ್ಥ ಮಾಡಿಸ್ಬೇಕು ನಾವು, ಇದನ್ನು ಏನು ಯೂಸ್ ಮಾಡ್ತಾ ಇದ್ದೀರಿ, ಇದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿ ಆಗ್ತಾಯಿದೆ ಅಂತ. ಅವ್ರ ಜೊತೆಗೆ ಕೂತ್ಕೊಂಡು ಒಂದು ಪ್ಲ್ಯಾನನ್ನು ಡೆವಲಪ್ ಮಾಡಿ ಮಾಡ್ಬೋದು.